ಏನಪ್ಪ ಆ ABC ಕಂಪ್ನಿಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೋ ಅದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಡ್ಬೇಕು. ನಾನೇನೋ ಸರಿಯಾಗಿ ಉತ್ತರ ಕೊಡ್ತೀನಿ ಪಲ್ಲು, ಆದ್ರೆ ಸರಿಯಾದ ಉತ್ತರ ಅವ್ರಿಗೆ ಗೊತ್ತಿರ್ಬೇಕಲ್ಲ. ಇಲ್ಲಪ್ಪ, ನೀವ್ ಈ ಸತಿ ಇಂಟರ್ವ್ಯೂನಲ್ಲಿ ಪಾಸ್ ಆಗ್ಲೇಬೇಕು. ನಾನ್ ಪಾಸ್ ಆಗ್ಬೇಕು ಅಂತಾನೆ ಹೋಗ್ತೀನಿ, ಪ್ರೊಸೀಜರ್ ಅವ್ರ ಫೇಲ್ ಮಾಡಿ ಕಳಿಸ್ಬಿಡ್ತಾರೆ. ಈ ಸತಿ ನೀವು ಪಾಸ್ ಆಗೇ ಆಗ್ತೀರಾ. ಅದೇ ಕೇಳ್ತೀಯ? ಪಾಸ್ ಮಾಡ್ಸೋರ್ನ ಕರೆಸ್ತೀನಿ ತಾಳೆ. ಅಣ್ಣಯ್ಯ ಅಣ್ಣಯ್ಯ. ಏನಮ್ಮ ದೇವ್ರು ಕೊಡ್ತಾಗೆ? ನಮ್ಮ ಯಜಮಾನ್ರು ಇಂಟರ್ವ್ಯೂಗೆ ಹೋಗ್ತಾ ಇದಾರೆ. ಈ ಸಲ ಓದ ಪುಟ್ಟ ಬಂದ ಪುಟ್ಟನೆ ಅವ್ರನ್ನ ಇಂಟರ್ವ್ಯೂನಲ್ಲಿ ಪಾಸ್ ಮಾಡಿಸೋ ಜವಾಬ್ದಾರಿ ನಿಂದು. ಏನ್ ಹೇಳ್ತಾ ಇದೀಯಮ್ಮ? ನಮ್ಮ ಯಜಮಾನ್ರು ಏನಾದ್ರೂ ಇಂಟರ್ವ್ಯೂನಲ್ಲಿ ಫೇಲ್ ಆದ್ರೆ ನನ್ನ ಪಾಲಿನ 5 ಕೋಟಿ ಆಸ್ತಿ ಕೊಟ್ಬಿಡು. ಪಾಸ್ ಮಾಡಿಸ್ತೀಯೋ ಅಥವಾ 5 ಕೋಟಿ ಆಸ್ತಿ ಕೊಡ್ತೀಯೋ ನಿನಗೆ ಬಿಟ್ಟಿದ್ದು. ಬನ್ನಿ 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 ಬನ್ನಿ. ನಿಂತ್ಕೊಂಡ್ರೆ ಏನ್ ಇಂಟರ್ವ್ಯೂ? ಹೌದು ಕಣಪ್ಪ, ಇದು ABC ಕಂಪ್ನಿ ತಾನೆ? ಹೌದು. ಇವರು ನಮ್ಮ ಮಳಿ ಅಂದ್ರು ಮೈಸೂರು ಬಿಟ್ಟಲ್ ಮೂರ್ತಿ ಅಂತೆಲ್ಲ ಹೇಳು ಅಂತ ಹೇಳಿದ್ರು. ಅವನ ಹತ್ರ ಏನು ವರದಿ ಒಪ್ಸೋದು, ಅಲ್ಲಿ ಒಪ್ಪಿಸ್ಬೇಕು. ಬನ್ನಿ ಸರ್. ನಮಸ್ಕಾರ ಸರ್. ನೀವು? ನಾವು ಗಂಡಿಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಡ್ಡಿಗಲಿ ಸರ್. ಎಡಗೈ ಎತ್ತಿದ್ರೆ ಬೀರ ಕೆಸರಿ, ಬಲಗೈ ಎತ್ತಿದ್ರೆ ಬೀರ ಮದಕರಿ ಸರ್. ಮೊದ್ಲು ಕೈ ಇಳಿಸ್ರಿ. ಅಲ್ಲ, ಒಳಗಡೆ ಬಂದವರು ಇಷ್ಟಲ್ಲಿ ಎಕ್ಸರ್ಸೈಸ್ ಯಾಕೆ ಅಂತ? ಇದು ಇಂಟರ್ವ್ಯೂ, ಕ್ಯಾಂಡಿಡೇಟ್ ಮಾತ್ರ ಒಳಗಿರ್ಬೇಕು. ನೀವು ಹೋಗಿ ಆಚೆಗೆ. ಸರ್, ತಾವು ದಯವಿಟ್ಟು ತಪ್ಪು ತಿಳ್ಕೊಳ್ಬಾರ್ದು. ಇವನೇನಿದಾನಲ್ಲ ಇವನು ಸಿಕ್ಕಾಪಟ್ಟೆ ಬುದ್ಧಿವಂತ ಸರ್. ಆ ಲೆವೆಲ್ಗಿಂತೂ ಇನ್ನೂ ಮೇಲಿದ್ದಾನೆ ಸರ್. ಅದು ಆ್ಯಕ್ಚುಲಿ ಊರು ತಿರುಗೋ ಚಟ ಇದೆ, ಕಣ್ಕಂಡಲ್ಲೇ ನೀರು ಕುಡಿದ್ಬಿಡ್ತಾನೆ ಸರ್. ಹಂಗಾಗಿ ಇವ್ನ ಗಂಟು ದಬಾಕೊಂಬಿಟ್ಟಿದೆ. ಅವ್ನು ಏನು ಹೇಳ್ತಾನೆ ಅನ್ನೋದು ನನಗೆ ಮಾತ್ರ ಅರ್ಥ ಆಗುತ್ತೆ. ನಾನು ಅದನ್ನು ನಿಮಗೆ ತರ್ಜಮೆ ಮಾಡಿ ಹೇಳಬೇಕು ಅಂತ ನಾನು ಪಕ್ಕ ಕೂತಿದ್ದೀನಿ ಅಷ್ಟೇ. ಅಷ್ಟು ಬುದ್ಧಿವಂತನ? ಹಾಂ ಸರ್. ಇವನ ಬುದ್ಧಿಮಟ್ಟ ಎಷ್ಟಿದೆ ಅಂದರೆ ಈ KRS ಡ್ಯಾಮಿನ ನೀರಿನ ಮಟ್ಟ ಇದೆಯಲ್ಲ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿದೆ ಸರ್. ಇದು ಆಲ್ಮಟ್ಟಿ ಡ್ಯಾಮ್ಗೆ ಈ ವರ್ಷ ಭರಪೂರ ನೀರು ಬರುತ್ತೆ ಅಂತ ಹೇಳಿದ್ದು ಯಾರು ಅಂದ್ಕೊಂಡಿದ್ದೀರಾ ಸರ್? ಯಾರು? ಇವನೇ ಅಂತ ಹೇಳ್ತಾ ಇದ್ದೇನೆ ಸರ್. ಸರ್, ಈ ಮಳೆ ಇಲ್ದೇನೆ ಬರಗಾಲ ಬಿದ್ದಾಗ ಸರ್ಕಾರದ ಕೈನಲ್ಲೇ ದೇವ್ರ ಪೂಜೆ ಮಾಡಿಸಿ ಪ್ರವಾಹನ ಹರಿಸಿದ್ದು ಯಾರು ಅಂದ್ಕೊಂಡಿದ್ರೆ ಹೇಳಿ? ಯಾರು? ನೋಡಿ, ಇವನೇ ಅಂತ ಹೇಳ್ತಾ ಇದ್ದಾನೆ ಸರ್. ಈ ಮಳೆ ಇಲ್ದೇನೆ ಬರಗಾಲ ಬಿದ್ದಾಗ ಸರ್ಕಾರದ ಕೈನಲ್ಲೇ ದೇವ್ರ ಪೂಜೆ ಮಾಡಿಸಿ ಪ್ರವಾಹನ ಹರಿಸಿದ್ದು ಯಾರು ಅಂದ್ಕೊಂಡಿದ್ರೆ ಹೇಳಿ? ಯಾರು? ನೋಡಿ, ಇವನೇ ಅಂತ ಹೇಳ್ತಾ ಇದ್ದಾನೆ. ಓಕೆ, ಇವ್ರಿಗೆ ಮಾತಾಡಕ್ ಬರಲ್ಲ ಅಂತಂದ್ರೆ ನೀ ಅವ್ರಿಗೆ ಸಹಕಾರ ಕೊಡ್ಬೋದು. ಆದರೆ ಈ ಮನುಷ್ಯ ಏನು ಹೇಳ್ತಾನೋ ಅದನ್ನ ಮಾತ್ರ ನೀನು ಹೇಳ್ಬೇಕು. ಓಕೆ? ಏನ್ ಹೇಳ್ತಾ ಇದ್ದಾರ್ರಿ? ಅದು ನಿಮ್ಮ ಆಫೀಸಿಗೆ ಬಂದ ಮೇಲೆ ನಿಮ್ಮ ಆಫೀಸ್ನ ಈ ವಾತಾವರಣ ನೋಡಿ ಅವನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೆ ಅಂತೆ ಸರ್. ಸುಮ್ಮನೆ ಯಾಕ್ರಿ ಟೈಮ್ ವೇಸ್ಟ್ ಮಾಡ್ತೀರಾ, ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳಿ ಅಂತ ಬೇಡ್ಕೋತಾ ಇದ್ದಾನೆ. ಓಹೋ, ಹೌದಾ? ನೀವು ಬಂದಿದ್ದು ಒಳ್ಳೆದೇ ಆಯ್ತು. ಎಂಥ ಪ್ರತಿಭಾವಂತನ ಕರ್ಕೊಂಡ್ ಬಂದಿದ್ದೀರಿ ಸರ್. ಆಕ್ಚುಲಿ ನಾನು ನಿಮ್ಮ ಹತ್ರ ಒಂದು ವಿಷಯನ ಮುಚ್ಚಿಟ್ಬಿಟ್ಟಿದ್ದೆ. ಎಲ್ಲ ಬಿಡು, ಅದನ್ನ ಹೇಳಲ್ಲ. ಅಂತವೆಲ್ಲ ಮುಚ್ಚುಮರೆ ಮಾಡ್ಬಾರ್ದು, ಹೇಳ್ಬಿಡ್ಬೇಕು. ಅದು ಸರ್ ಏನು ಅಂದ್ರೆ ನಮ್ಮನೆ ಹತ್ರನೇ ಒಂದು ಹತ್ತತ್ರ 4 ರಿಂದ 5 ಅಲ್ವಾ, 5 ಆಫೀಸ್ ಇದ್ದಾವೆ ಸರ್. ಆಫೀಸಿನ ಪ್ರತಿಯೊಬ್ಬ ಬಾಸು ಪ್ರತಿನಿತ್ಯ ನಮ್ಮ ಮನೆಗೆ ಬಂದು ನೀವು ನಮ್ಮ ಆಫೀಸ್ಗೆ ಕೆಲಸಕ್ಕೆ ಬರಬೇಕು, ನಮ್ಮ ಆಫೀಸ್ಗೆ ಕೆಲಸಕ್ಕೆ ಬರಬೇಕು ಅಂತ ಇವನಿಗೆ ದುಂಬಲ್ ಬಿದ್ದು ಬಿಡ್ತಾರೆ ಸರ್. ನಾನು ಇವತ್ತು ಅವ್ರೆಲ್ಲರಿಗೂ ಇಲ್ಲೇ ಟಾಯ್ಲೆಟ್ ಮಾಡ್ಕೊಂಡ್ಬರ್ತೀವಿ ಅಂತ ಸುಳ್ಳು ಹೇಳ್ಬಿಟ್ಟು ನಿಮ್ಮ ಆಫೀಸ್ ಕಡೆ ಓಡ್ಕೊಂಡ್ಬಿಟ್ಟಿವಿ ಸರ್. ಯಾಕಂದ್ರೆ ಇವನು ಕೆಲಸಕ್ಕೆ ಸೇರ್ಕೊಳ್ಳೋದಾದ್ರೆ ABC ಕಂಪ್ನಿಗೆ ಸೇರ್ಕೋಬೇಕಂತ ತೀರ್ಮಾನ ಮಾಡ್ಬಿಟ್ಟಿದ್ದೇನೆ ಸರ್. ಇವನು ಸಿಕ್ಕಾಪಟ್ಟೆ ಬುದ್ಧಿವಂತ ಸರ್. ಐಸಿ. ಏನ್ ನಿಮ್ಮ ಹೆಸರು? ATBT MA ಅಂದ್ರೆ ಏನ್ರಿ? ನಿಮಗೆ ನಮ್ಮ ಅಪ್ಪನಿಗೆ ಅರ್ಥ ಆಗಲ್ಲ ಬಿಡಿ ಸರ್. ಒಂದ್ ವೇಳೆ ನಾನು ಬರಲಿಲ್ಲ ಅಂದ್ರೆ ನೀವು ಫುಲ್ ಮೆಂಟಲ್ ನಮಗ ಆಗ್ಬಿಡ್ತಿದ್ರಲ್ವಾ. ಇವನು ಐ ಆಮ್ ವಿಠಲ್ ಮೂರ್ತಿ MA ಅಂತ ಹೇಳ್ತಾ ಇದ್ದಾನೆ ಸರ್. ಹೌದಾ? ಒಳ್ಳೇದಾಯ್ತು. ಈಗ ಅಮೆರಿಕ ಪ್ರೆಸಿಡೆಂಟ್ ಯಾರು? ಏನ್ರಿ ಇದು? ಜಗದೀಶ್ ಶೆಟ್ಟರ್ ಅಂತ ಇದ್ದಾನೆ. ಆಕ್ಚುಲಿ ಅವನು ಹೇಳಿದ ಹಂಗಲ್ಲ ಸರ್. ನಮ್ಮ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆದಾಗ ಅಮೆರಿಕದ ಅಧ್ಯಕ್ಷ ಆಗಿರ್ತಕ್ಕಂಥ ಒಬಾಮಾ ಅವರು ಶುಭಾಶಯಗಳನ್ನ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಹೌದಾ? ಅಲ್ರಿ, ಈ ವಿಷಯ ನಾನು ಪೇಪರ್ನಲ್ಲಿ ಓದಿಲ್ಲರಿ, ನನ್ಗೆ ಗೊತ್ತಿಲ್ಲ. ಒಬಾಮನ್ಗೆ ಗೊತ್ತಿಲ್ಲ, ನಿಮ್ಗೆ ಹೆಂಗ್ ಗೊತ್ತಿರಕ್ಕೆ ಸಾಧ್ಯ? ಅದು ನೀವೇನೇ ಹೇಳಿ ಸರ್, ನಮ್ಮ ಹುಡುಗ ಸಿಕ್ಕಾಪಟ್ಟೆ ಬುದ್ಧಿವಂತ. ಆಗ್ಲೇ ಹೇಳ್ದಲ್ಲ, ಸಾಕು ಸುಮ್ಮನಿತ್ತು ಬಿಡು. ನಮ್ಮ ದೇಶದ ಪರಿಸ್ಥಿತಿ ಸುಧಾರಿಸಬೇಕಾದ್ರೆ ನಾವೇನ್ ಮಾಡ್ಬೇಕು? ಏನ್ರಿ ಇದು? ಗೊರ ಗುಂಡು ಅಂತ ಇದ್ದಾನೆ. ಅವ್ನು ಹೇಳಿದ್ದು ತಮ್ಗೆ ಅರ್ಥ ಆಗ್ಲಿಲ್ವಲ್ಲ ಸರ್? ಸರ್, ಅದು ಏನ್ ಹೇಳ್ತಾ ಗೊತ್ತಾ, ನಮ್ಮ ದೇಶದ ಈ ಭ್ರಷ್ಟ ರಾಜಕಾರಣಿಗಳನ್ನೆಲ್ಲ ಒಂದು ಕಡೆ ಸಾಲಾಗಿ ನಿಲ್ಲಿಸ್ಬಿಟ್ಟು ಗುಂಡಿಟ್ಟು ಹೊಡೆದು ತುಂಡು ಮಾಡಿ ಶ್ರಾದ್ದ ಮಾಡ್ಬಿಟ್ರೆ ನಮ್ಮ ದೇಶ ಸುಧಾರಿಸುತ್ತೆ ಅಂತ ಹೇಳ್ತಾ ಇದ್ದಾನೆ ಸರ್. ಓ, ಮಾರ್ವಲಸ್. ನಾನು ಕೂಡ ಅಣ್ಣಾ ಹಜಾರೆ ಅವ್ರ ಶಿಷ್ಯರಿ. ನಮ್ಮ ದೇಶ ಯಾಕೆ ಮುಂದುವರಿತಾ ಇಲ್ಲ ಅಂತ ಅನ್ನೋದಕ್ಕೆ ಕಾರಣ ಏರಿ ಬರೀ ರಾಜಕೀಯ ಅಂತಲ್ಲ ಸರ್,
ಎಲ್ಲ ರಂಗದಲ್ಲೂ ಪ್ರತಿಯೊಂದು ರಂಗದಲ್ಲೂ ಭ್ರಷ್ಟಾಚಾರ ಶುರು ಆಗ್ಬಿಟ್ಟಿದೆ. ಅಲ್ಲ ಒಲಿಂಪಿಕ್ನೇ ತಗೊಳ್ಳಿ, ಮೊನ್ನೆ ಏನಾಯ್ತು ಗೊತ್ತಾ ನಿಮಗೆ? ಸಿಗಾಕೊಂಡ್ಬಿಟ್ರು, ಎಲ್ಲ ಫಿಕ್ಸಿಂಗು. ವಿಶ್ವವಿದ್ಯಾಲಯಕ್ಕೆ ಇವನನ್ನ ಕುಲಪತಿ ಮಾಡೋಣ ಅಂತ ಹೋದ್ರೆ 25 ರಿಂದ 50 ಲಕ್ಷ ರೂಪಾಯಿ ಲಂಚ ಕೇಳ್ತಾರೆ ಸರ್. ನಮ್ಮ ಹುಡುಗ ಹೇಳಿ ಕೇಳಿ ಸಿಕ್ಕಾಪಟ್ಟು ಬುದ್ಧು ಅಂತ ನಾನೇ ಸರ್ 50 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಇವನನ್ನ ಅಲ್ಲಿಗೆ ಸೇರಿಸ್ದೆ. ಉದ್ಧಾರ ಮಾಡೋದಾದ್ರೆ ನಿಮ್ಮ ABC ಕಂಪ್ನಿನೇ ಉದ್ಧಾರ ಮಾಡಲಿ ಅಂತ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಈ ತರ ದೇಶ ಪ್ರೇಮ ಎಲ್ಲರಲ್ಲೂ ಇರಬೇಕು. ಬರದ ಹಿನ್ನೆಲೆಯಲ್ಲಿ ದಸರಾ ಹಬ್ಬವನ್ನು ಸರಳವಾಗಿ ಆಚರಿಸಬೇಕು ಅಂತಿದ್ದಾರೆ. ಹೇಗೆ ಅಂತ ಹೇಳ್ತೀರಾ? ದಸರಾ ನರ ಆನೆ ಬರಬರ ಮಂತ್ರಿ ಕರ್ರ ಕರ್ರ ಕರ್ರ. ಅದು ಈ ದಸರಾಗೆ ಆನೆಗಳನ್ನಾಗ್ಲಿ ಮಂತ್ರಿಗಳನ್ನಾಗ್ಲಿ ಯಾಕೆ ಕರ್ಸಕ್ ಹೋಗ್ಬೇಕು? ಅವ್ರನ್ನೆಲ್ಲ ಕರ್ಸಿದ್ರೆ ಸಿಕ್ಕಾಪಟ್ಟೆ ತಿಂತವೆ, ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಇಂಟರ್ವ್ಯೂ ಆಯ್ತು ನಡ್ರಿ. ಅಲ್ಲ ಅದು ಅಪಾಯಿಂಟ್ಮೆಂಟ್ ಆರ್ಡ್ರು ಫೋನ್ ತರಿಸಿ ಹೋಗ್ರಿ. ಅಣ್ಣಯ್ಯ ಸ್ವೀಟ್ ತಗೋ. ಯಾವ ಪುರುಷಾರ್ಥಕ್ಕಮ್ಮ ಈ ಸ್ವೀಟು? ಇವಾಗ ಏನ್ ಸ್ವೀಟ್ ತಿಂತಲ್ಲ ನಾನು ತಿನ್ಬಿಡ್ಲಾ? ಲೇ ಗುಡ್ಡೆ ಮಾಂಸ, ಮೊದಲು ಕೈಲಿರೋದನ್ನ ಖಾಲಿ ಮಾಡಪ್ಪ. ಅದು ಏನು ಕೊಟ್ಟೆ ಅಂತ ಹೇಳಮ್ಮ. ಅಣ್ಣಯ್ಯ ಈಗ ತಾನೇ ABC ಕಂಪ್ನಿಯವ್ರು ಫೋನ್ ಮಾಡಿದ್ರು. ಯಜಮಾನ್ರು ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಪ್ರಪಂಚದಲ್ಲಿರೋ ಎಲ್ಲಾ ವಿಷಯನೂ ತಿಳ್ಕೊಂಡಿದ್ದಾರೆ. ಅವರಷ್ಟು ಬುದ್ಧಿವಂತರು ಬೇರೆ ಯಾರು ಇಲ್ಲ. ನಾಳೆಯಿಂದನೇ ಕೆಲಸ ಕಳ್ಸ್ಕೊಡಿ ಅಂತ ಹೇಳಿದ್ರು. ಏನ್ ಯಜಮಾನ್ರೆ, ಗುಡ್ ಮಾರ್ನಿಂಗ್. ಹೋಗತ್ತೆ ನೋಡ್ಬಿಟ್ನಾ, ಬೆಳಗ್ಗೆನೆ ನಿನ್ನ ಮುಖ ನೋಡ್ಬಿಟ್ನಾ. ದಿನ ತುಂಬಾ ಚೆನ್ನಾಗಿರುತ್ತೆ ಬಿಡಿ. ಅಲ್ಲ ಏನು ಗುಡ್ ಮಾರ್ನಿಂಗ್ ಹೇಳ್ಬೇಕು ಅಂತ ರೆಡಿಯಾಗಿ ಕಾಯ್ತಾ ಇರ್ತೀಯಲ್ಲ ನೀನು. ಬೆಳಗ್ಗೆ ಎದ್ದ ತಕ್ಷಣ ನಿಮ್ ಮುಖ ನೋಡಿ ನಿಮ್ಗೆ ಗುಡ್ ಮಾರ್ನಿಂಗ್ ಹೇಳಿ ನಿಮ್ಗೊಂದ್ ಕೆನೆ ಕಾಫಿ ಕೊಟ್ರೆ ದಿನ ಪೂರ್ತಿ ಹೇಗ್ ಕಳಿಯುತ್ತೆ ಅನ್ನೋದೇ ಗೊತ್ತಾಗಲ್ಲ. ನೀ ನಿನ್ನ ಅವತಾರನು, ಆ ನಿನ್ನ ಬಳುಕೋ ಸೊಂಟನು, ಈ ಕೆನೆ ಕಾಫಿನೋ ಯಾಕೆ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಅಂದವನ ಬಾಯಿಗೆ ಬಿರಿಟೆ ಹಾಕು, ಬಂಬಾಟಾಗಿರುತ್ತೆ. ಅದು ನನ್ನ ದೇವರು ಕೊಟ್ಟ ತಂಗಿಗೆ ಕಾಫಿ ಕೊಟ್ಟೆ. ಕೊಡೋಣ ಅಂತ ಹೋಗಿದ್ದೆ, ಆದ್ರೆ ಅವಳು ಅದ್ದಿಮ್ರಂಗ ಅಂತ ಇನ್ನೂ ಬಿದ್ಕೊಂಡಿದ್ದಾಳೆ. ಅಯ್ಯೋ ಶಿವನೇ, ಇವತ್ತು ನಾವು ಮಳೆ ಅಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು, ಆಫೀಸ್ಗೆ ಹೋಗೋ ಮೊದಲನೇ ದಿವಸ, ಇವತ್ತ ಕೊನೆ ದಿವಸ ಆಗ್ಬಿಟ್ಟಿತ್ತು. ಹೋಗು ಹೋಗು. ಏ ಪಲ್ಲು, ನಿಮ್ಮ ಅಣ್ಣ ಕೂಗ್ತಾ ಇರೋದು ಕೇಳಿಸ್ತಾ ಇಲ್ಲೇನೆ? ಇನ್ನು ಎಮ್ಮೆ ತರ ಬಿದ್ಕೊಂಡಿರ್ಬೇಡ, ಬೇಗ ಎತ್ತ. ನಾನು ನಿನಗೆ ಇಲ್ಲಿಂದ ಕರಿ ಅನ್ನ ಹೋಗಿ ಎಬ್ಸೊಂದಿದ್ದು ತಾನೆ. ಇವಾಗ ಕೂಗಿದ್ದೀನಲ್ಲ, ಇನ್ನೇನ್ ಎದ್ ಬರ್ತಾಳೆ, ನೋಡ್ತಾ ಇರಿ. ಇಷ್ಟತ್ತಾದ್ರೆ ಇನ್ನು ನಿದ್ದೆ ಹೋಗಿಲ್ವೇನೆ ನಿಂದ? ಅಣ್ಣಯ್ಯ ಬೆಳಗ್ಗೆನೆ ಎದ್ದು ನಾನು ಕಡ್ದು ಕಟ್ಟೆ ಹಾಕೋದೇನಿದೆ? ನಾನೇನ್ ಕೆಲ್ಸದೋಳ? ಈ ಮನೆ ಮಗಳು. ಹಂಗಾದ್ರೆಲ್ಲ ನಿದ್ದೆನೇ ಇರ್ಲಿಲ್ಲ ಗೊತ್ತಾ? ಯಾಕೆ ಏನು ಸೊಳ್ಳೆ ಕಾಟನೋ ಇಲ್ಲ ಉಳಿಯೊಂದ್ರ ಕಾಟನ? ಅಣ್ಣಯ್ಯ ನಮ್ಮ ಯಜಮಾನ್ರ ಕೆಲಸ ಸಿಕ್ಕಿದ ಖುಷಿಗೆ ನಂಗೆ ಬರ್ಲಿ ಇವತ್ತವನ ಆಚೆ ಬಲಿ ಹಾಕ್ಬಿಡ್ತೀನಿ ಅವನ್ನ. ಅಣ್ಣಯ್ಯ ಕನ್ಸಲಿ ನಾನ್ ದೊಡ್ಡ ಕಾರಲ್ಲಿ ಓಡಾಡ್ದಂಗೆ, ಕೈ ತುಂಬಾ ದುಡ್ಡು ಸಿಕ್ದಂಗೆ, ನಾವು ಬಿಟ್ಟದ್ಮೇಲೆ ಮನೆ ಮಾಡ್ದಂಗೆ, ಜೋಳಿಗೆ ಕಟ್ದಂಗೆ. ಅದರಲ್ಲಿ ಕೋತಿ ಮರಿನ ಹಾಕಿ ತೂಗದಂಗೆ. ಅಣ್ಣಯ್ಯ ಅಯ್ಯ ನಿನ್ನ ಕಾಂಚಿನ ಮನೆಗೆ ಎಷ್ಟು ಬೆಂಕಿ ಇಕ್ಕ. ಇವತ್ತು ತಳಿ ಅಂದ್ರೆ ಆಫೀಸ್ಗೆ ಹೋಗ್ಬೇಕು, ಮೊದಲನೇ ದಿವಸ ಮೊದಲವನು ರೆಡಿ ಮಾಡಿ ಕಳಿಸ್ಬೋಗೆ. ಹೌದಲ್ವಾ, ಮರ್ತೇ ಬಿಟ್ಟಿದೆ. ಏನಪ್ಪ ಬರ್ತೀರಾ ಇಲ್ಲಿ? ಏನಮ್ಮಪ್ಪಲು ನೆಮ್ಮದಿ ನಿದ್ದೆ ಮಾಡಕ್ಕೆ ಬಿಡಲ್ಲ. ಯಾಕಮ್ಮಪ್ಪಲು ಹೊಡೆದೆ? 9 ಗಂಟೆಗೆ ಆಫೀಸಲ್ಲಿ ಇರ್ಬೇಕು, 8 ಗಂಟೆ ಆಯ್ತು, ಇನ್ನೂ ರೆಡಿ ಆಗಿಲ್ಲ ಅಂದ್ರೆ ಏನಪ್ಪ ಅರ್ಥ? ಇನ್ನು ನಿದ್ದೆನೇ ಮುಗಿದಿಲ್ಲ. 10 ಗಂಟೆಗೆ ಎಬ್ಸು ನೋಡೋಣ. ಈಗಿಂದ ಹೋಗಿ ರೆಡಿಯಾಗಿ ಬಂದು ಸರಿ, ಇಲ್ಲ ಅಂದ್ರೆ ನನ್ನ ಇನ್ನೊಂದು ಮುಖ ತೋರಿಸ್ತೀನಿ. ಎಂಥ ಅಳಿಯ ಸಿಕ್ಬಿಟ್ನಪ್ಪ. ನಿಂತಲ್ಲಿ ನಿದ್ದೆ ಮಾಡ್ತಾನೆ, ಕೂತಲ್ಲಿ ನಿದ್ದೆ ಮಾಡ್ತಾನೆ. ಇನ್ನು ಕೆಲಸಕ್ಕೆ ಹೋಗಿ ಕಡ್ದು ಕಟ್ಟೆ ಹಾಕೋದು ಅಷ್ಟೆಲ್ಲ ಇದೆ. ಅಳಿಯಂದಿರೆ ಆಗಪ್ಪ ಎತ್ತದು. ಚಟ್ನಿ ಪುರಿನಲ್ಲಿದ್ದಾನಲ್ಲ ಪಾಂಡುರಂಗ ಗಂಡುಗಲಿ. ತಾವು ನಮ್ಮ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ನಿನ್ನ ಗಂಡುಗಲಿ ಅಂತ ಏನು ಬಂತು? ಅದೇನು ಅಂತ ಹೇಳಿ ನೋಡು ನಿನ್ನ ಅಳಿನ ಹುಟ್ಟು ಬಾತ್ರೂಮ್ ಒಳಗೋದೆ ಬಾಗಿಲ್ಗೆ ಒಲ್ಕೊಂಡೇ ನಿದ್ದೆ ಮಾಡ್ತಾರಲ್ಲ. ನೀನು ಕೆಲಸಕ್ಕೆ ಹೋಗೋದು ಅಷ್ಟರಲ್ಲೇ ಇದೆ. ಏಯ್ ಮೊದಲನೇ ದಿವಸ ಕಣ್ರಿ, ಆಫೀಸ್ಗೆ ಹೋಗ್ಬೇಕಿತ್ರಿ ನೀವು. ಆಫೀಸ್ಗೆ ಹೋಗೋ ಹುಟ್ಟೇನ್ರಿ ಇದು. ಹೊಡ್ರಿ. ಬರ್ತೀನಮ್ಮಪ್ಪಲು. ಜಾಗಕ್ಕೆ ಹೋಗ್ತೀರಾ? ಇನ್ನು ಹಲ್ಲು ಉಜ್ಜಿಲ್ಲ, ಮುಖನೂ ತೊಳೆದಿಲ್ಲ. ಅವನ್ನೆಲ್ಲ ತೊಳ್ಕೊಂಡು ಹೋಗೋ ಅಷ್ಟರಲ್ಲಿ ಆಫೀಸೇ ಮುಚ್ಕೊಂಡು ಹೋಗ್ಬಿಟ್ರಿ. ಅವನ್ನೆಲ್ಲ ಒಂದು ಬ್ಯಾಗಿಗೆ ಹಾಕ್ಕೊಡು, ದಾರಿನಲ್ಲಿ ಎಲ್ಲಾದ್ರೂ ತೊಳ್ಕೊಂಡು ಹೋಗ್ತಾನೆ. ಅಪ್ಪ ತಾಯಿ
ಬ್ಯಾಗಲ್ಲಿ ಪೇಸ್ಟು ಬ್ರಷು ಟವಲು ನಿಮ್ದೊಂದ್ ಜೊತೆ ಬಟ್ಟೆ ಚಡ್ಡಿ ಎಲ್ಲ ಇಟ್ಟಿದ್ದೀನಿ. ಹೋಗ್ತಾ ಹಲ್ಲುಜ್ಕೊಂಡು ಹೋಗಿ. ಆಫೀಸಲ್ಲಿ ಸ್ನಾನ ಮಾಡಿ. ಬಂದ್ಬಿಡಕ್ಕೆ ಆಗ್ತಿಲ್ವಲ್ಲಮ್ಮ ಪಲ್ಲು. ಎಷ್ಟು ಬಿಟ್ಟಿದ್ಯಾ ಅಷ್ಟು ಸಾಕು ಕಣ. ಹೋಗು, ಆಫೀಸ್ ಲೇಟ್ ಆಗ್ತದೆ, ಹೋಗು. ಸರಿ ಬರ್ತೀನಮ್ಮ ಪಲ್ಲು. ಬಿಡು. ಎಲ್ಲಮ್ಮ ಇದೆಯಾ? ಇಲ್ಲಿದ್ದೀನಿ. ಲೇ, ಮೊದಲನೇ ಬಾರಿ ಕೆಲಸಕ್ಕೆ ಅಂತ ಹೊರಟಿದ್ಯಾ, ಸ್ವಲ್ಪ ದೊಡ್ಡವ್ರ ಕಾಲಿಗೆ ಬಿದ್ದುಬಿಟ್ಟು ಆಶೀರ್ವಾದ ಪಡ್ಕೊಂಡು ಹೋಗೋ. ಏನಿದೆ ಅತ್ತೆಯವ್ರ ಕಾಲ ಸಿಕ್ಕಾಪಟ್ಟೆ ಗಟ್ಟಿ ಆಗ್ಬಿಟ್ಟಿದೆ. ಅತ್ತೆಯವ್ರೆ, ಮೊದಲನೇ ಸತಿ ಆಫೀಸ್ಗೆ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡಿ. ಮೊದಲನೇ ದಿನನೇ ಸುಳ್ಳು ಗಂಡುಗಳನ್ನ ಬಿಟ್ಕೊಂಡು ಹೋಗ್ತಾ ಇದೀಯಾ? ಆ ದೇವ್ರು ನಿನ್ನ ಕಣ್ಣುಗಳನ್ನು ಕಾಪಾಡಲಿ, ನಿನ್ನೂ ಕಾಪಾಡ. ಏನಪ್ಪ ದಂಡು ಸ್ನಾನ ಮಾಡ್ಬೋದಾ? 10 ರೂಪಾಯಿಗೆ ಒಂದೇ ಬಕೆಟ್ ಬಿಸ್ನೆಸ್ ಸ್ನಾನ. ಬೇಗ ಬೇಗ ಮಾಡ್ಕೊಳ್ಳಿ, ತಣ್ಣಗಾಗ್ಬಿಡುತ್ತೆ. ಇಟ್ಕೊಳಪ್ಪ ಇದನ್ನ. ಚಾರ್ಜ್ ಆಗುತ್ತೆ. ಹೋಗು. ಹಲೋ ಪಲ್ಲು, ಹೇಳಿಪ್ಪ, ಏನಾಯ್ತು? ನೀನು ಬ್ಯಾಗ್ ಒಳಗೆ ಟವಲ್ಲು ಬ್ರಷ್ ಸೋಪು ಎಲ್ಲ ಹಾಕಿದ್ದಿಲ್ಲ, ಒಳ್ಳೇದಾಯ್ತು. ಇಲ್ಲಿ 10 ರೂಪಾಯಿ ಸ್ನಾನ ಮಾಡ್ಕೊಂಡ್ಬಿಟ್ಟೆ. ಹಾಗಿದ್ರೆ ಎಲ್ಲ ಒಳ್ಳೇದಾಗತ್ತೆ. ಆಫೀಸಿಗೆ ಲೇಟ್ ಆಗುತ್ತೆ, ಬೇಗ ಹೊರಡಿಪ್ಪ. ಈಗಲೇ ಡ್ರೆಸ್ ಮಾಡ್ಕೊಂಡು ನೋಡ್ತೀನಮ್ಮ ಪಲ್ಲು. ಬಾಯ್. ಬಟ್ಟೆ ಕೊಡಪ್ಪ. ನೋಡು ಇಲ್ಲ, ಆ ಸಾಮಾನು ಇಲ್ಲ, ನನ್ ಬಟ್ಟೆನೂ ಇಲ್ಲ. ಆಫೀಸಿಗೆ ಹೆಂಗಪ್ಪ ಹೋಗೋದು? ಹಲೋ, ಈ ಮನೆ ಮಗಳು ಪಲ್ಲು. ಏನಾಗಿದೆ ಗೊತ್ತೇನಮ್ಮ, ನಾನ್ ಸ್ನಾನಕ್ಕಿಂತ ಒಳಗಡೆ ಹೋದ ಹೊರಗಡೆ ಬರೋಷ್ಟೊತ್ತಿಗೆ ಇಷ್ಟ ಆಯ್ತು. ನನ್ನ ಆಫೀಸಿಗೆ ಹೆಂಗಮ್ಮ ಹೋಗ್ಲಿ? ಬರೀ ಮೈಯಲ್ಲಿದ್ದೀನ, ಇದೇ ವ್ಯವಸ್ಥೆ ಮಾಡ್ತೀನಿ. ವ್ಯವಸ್ಥೆ ಮಾಡ್ತೀಯಾ? ಓಕೆ ಬಾಯ್. ಅಣ್ಣಯ್ಯ, ಅಣ್ಣಯ್ಯ, ಬಾಯಿಲಿ. ಅಣ್ಣಯ್ಯ, ಅದೇನಾಯ್ತು ಅಂದ್ರೆ ನಮ್ಮ ಯಜಮಾನ್ರಿಗೆ ಯಾರೋ ಒಂದ್ ಕಡೆ 10 ರೂಪಾಯಿಗೆ ಬಿಸಿನೀರು ಸ್ನಾನಕ್ಕೆ ಅಂತ ಕೊಟ್ರಂತೆ. ಇವ್ರು ಸ್ನಾನ ಮಾಡ್ಕೊಂಡು ಆಚೆ ಬರೋಷ್ಟ್ರಲ್ಲಿ ಇವ್ರ ಬಟ್ಟೆಗಳನ್ನೆಲ್ಲ ಕಳ್ಳ ಕತ್ಕೊಂಡು ಓಡೋಗಿದ್ದಾನೆ. ಅಯೋಗ್ಯ ಅಂತಂದ್ರೆ ಮನೆಗೆ ಬಂದು ಬೇರೆ ಬಟ್ಟೆ ಹಾಕೊಂಡು ಹೋಗೋದಕ್ಕೆ ಹೇಳಮ್ಮ. ಅಣ್ಣಯ್ಯ, ಅವ್ರು ಯಾರು? ಗಂಡುಗಲಿ ವಂಶದ ಮನೆ ಅಳಿಯ. ಅಂತ ಅಳಿಯ ಟವಲ್ನ ಸೊಂಟದಲ್ಲಿ ಕಟ್ಕೊಂಡು ಬೀದಿಲ್ ಮೆರವಣಿಗೆ ಮಾಡ್ತಾ ಇದ್ರೆ ಮರ್ಯಾದೆ ಹೋಗೋದು ನಂದಲ್ಲ, ನಿಂದು. ನಾನೇನು ಮಾಡ್ಲಮ್ಮ? ಅವ್ರಿರೋ ಜಾಗಕ್ಕೆ ಬಟ್ಟೆ ತಗೊಂಡೋಗ್ ಕೊಡು. ಹೋಗದಾಗೆ ಅವನಿಗೆ ಕೆಲಸ ಕೊಡಿಸಿದ ತಪ್ಪಿಗೆ ಆಫೀಸಿಗೆ ಕರ್ಕೊಂಡು ಹೋಗಿ ಬಿಡಬೇಕು, ಆಫೀಸಿಂದ ಕರ್ಕೊಂಡು ಬರಬೇಕು. ಅಲ್ಲ, ಇದು ಯಾವ ಕರ್ಮ ಅಂತೀನಿ. ಅಣ್ಣಯ್ಯ, ಬಟ್ಟೆನ ಕೊಡ್ತೀಯೋ ಇಲ್ಲ ಆಸ್ತಿ ಪಾಲ್ ಕೊಡ್ತೀಯೋ? ಬಟ್ಟೆ ಕೊಡ್ತೀನಿ ಬಿಡಮ್ಮ. ಇಷ್ಟು ವಿಷ್ಣುಮೂರ್ತಿ ಎಮ್ಮೆ ಫಸ್ಟ್ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳಕ್ಕೆ ಸ್ಟೇಟ್ ಆಗಿ ಬರೋದು. ಸ್ವಲ್ಪ ಸೆನ್ಸ್ಪೇಡ್ ಉಂಟ್ರಿ. ಏನೋ ಪಾಪ ಹೋಗ್ಲಿಂತ ಕೆಲಸ ಕೊಟ್ರೆ ಈ ತರ ಮಾಡೋದು. ಸರ್, ಅವನು ಆಕ್ಚುಲಿ 8:00ವರೆಗೆ ಮನೆ ಬಿಟ್ಟ. ಇಲ್ಲ ಸರ್, 7:00ವರೆಗೆ ಬಿಟ್ಟೆ. ಗಂಟಲು ಸರೋಗ್ಬಿಟ್ಟಿದೆ. ಅದು ನಿನ್ನೆ ಒಂದು ಕಥೆನ ಚೆನ್ನಾಗಿ ಅರ್ದ್ಬಿಟ್ಟು ಡೈರೆಕ್ಟ್ ಆಗಿ ನಾನು ಗಂಟೆಗೆ ಬಿಟ್ಬಿಟ್ಟೆ ಸರ್. ಮಾತು ಬಂದು ಬಿಡ್ತು. ಅದು ಆಕ್ಚುಲಿ ಇವನು ನಿಮ್ಮ ಆಫೀಸ್ಗೆ ಕೆಲಸಕ್ಕೆ ಬರಬೇಕು ಅಂತ ಬೇಗನೆ ಹೊರಟಿದ್ದೆ ಸರ್. ಅದೇ ಹೇಳಿದ್ನಲ್ಲ ನಿನ್ನೆ, ಒಂದು 5-6 ಆಫೀಸ್ ಇದಾವೆ ಅಂತ. ಎಲ್ಲರ ಬಾಸ್ಗಳು ಮನೆಗೆ ಬಂದ್ಬಿಟ್ಟಿದ್ರು ಸರ್. ನೀವು ನಮ್ಮ ಕಂಪ್ನಿಗೆ ಕೆಲಸಕ್ಕೆ ಬರಬೇಕು, ನಮ್ಮ ಕಂಪ್ನಿಗೆ ಕೆಲಸಕ್ಕೆ ಬರಬೇಕು, ABC ಕಂಪ್ನಿಯವ್ರು ಎಷ್ಟು ಸಂಬಳ ಕೊಡ್ತಾರೋ ಅದಕ್ಕಿಂತ ಡಬ್ಬಲ್ ಕೊಡ್ತೀವಿ ಅಂತ ಆಫರ್ ಕೊಟ್ಬಿಟ್ರು ಸರ್. ಆದರೂ ನಾನು ಅವ್ರ ಹತ್ರ ಎಲ್ಲ ಬಿಡಿಸ್ಕೊಂಡು ಇಲ್ಲಿ ಕರ್ಕೊಂಬರೋ ಅಷ್ಟರಲ್ಲಿ ಇಷ್ಟೊತ್ತಾಗ್ಬಿಡ್ತು ಸರ್. ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಓ ಹೌದಾ? ಸಾರಿ, ನನಗೆ ಗೊತ್ತೇ ಇರಲಿಲ್ಲ. ಇಲ್ಲ ಸರ್, ಒಬ್ಬ ಬಾಸ್ ಆಗಿ ನೀವೇ ಹಿಂದು ಮುಂದೆ ನೋಡಿದ್ರೆ ಮಾತಾಡ್ಬಿಟ್ರೆ ಅದು ಹೆಂಗೆ ಅಂತೀನಿ. ನಮ್ಮ ಹುಡುಗ ಸಿಕ್ಕಾಪಟ್ಟ ಬುದ್ಧಿವಂತ ಸರ್. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾರ್ಕೆಟ್ ಇದೆ ಸರ್. ಮೈಸೂರು ಪುಟ್ಟಮೂರ್ತಿ ಎಮ್ಮೆ ನಿಂತ್ಕೊತಿಲ್ಲ, ತಟ್ಬಿಡ್ಲ. ಅದು ಮೊನ್ನೆ ಉಪರಾಷ್ಟ್ರಪತಿಯಾಗಿ ಮತ್ತೊಂದ್ಸಲ ಹಾಕಿ ಆದ್ರಲ್ಲ ಸರ್, ಅದೇ ಅವರು ಪರ್ಸನಲ್ ಸೆಕ್ರೆಟರಿ ಆಗಿ ಇವನೇ ಬೇಕು ಅಂತ ಫ್ಯಾಕ್ಸ್ ಮಾಡ್ಬಿಟ್ಟಿದ್ರು ಸರ್. ನಾನು ಮನೆ ಮಂದಿನೆಲ್ಲ ಬಿಟ್ಟು ಅಲ್ಲಿ ಇಲ್ಲಿ ಹೋಗಿ ಯಾಕೋ ಇರ್ತೀಯ, ಮನೆ ಮಂದಿನ ಜೊತೆಗೆ ಇಲ್ಲಿರೋ ಅಂತೇಳಿ ಇಲ್ಲೇ ಉಳಿಸ್ಕೊಂಡ್ಬಿಟ್ಟಿದ್ದೀನಿ ಸರ್. ಸರ್, ಕೈಯಲ್ಲಿ ಕೆಲಸ ಇದೆ ಸರ್. ಕೈಯಲ್ಲಿ ಕೆಲಸ ಇದ್ದವನು ಎಲ್ಲಿ ಬೇಕಾದ್ರೂ ಬದುಕತ್ತೆ. ಅಲ್ಲ, ನಿಮ್ಗೆ ಇಷ್ಟ ಇತ್ತು ಅಂದ್ರೆ ಮಾತ್ರ ಇವನಿಗೆ ಕೆಲಸ ಕೊಡಿ, ಇಲ್ಲಾಂದ್ರೆ ಬಿಟ್ಬಿಡಿ, ನಾವೆಲ್ಲ ನೋಡ್ಕೊಂತೀವಿ. ಬಾರ ಇರೋ ಬೆಲ್ಲೂರು. ಹೇಳಿ ಸರ್. ನೋಡಪ್ಪ, ಯಾವ ಅಕೌಂಟ್ ಪ್ರಾಬ್ಲಮ್ ಇದೆ ಆ 5 ಸಾವಿರ ಇವ್ರಿಗೆ ಕೊಡು, ಬ್ಯಾಲೆನ್ಸ್ ಮಾಡಿ. ಸರಿ ಸರ್.
ಅಳಿ ಅಂದ್ರೆ ಆಲ್ ದಿ ಬೆಸ್ಟ್ ಪಾ, ಬ್ಯಾಲೆನ್ಸ್ ಮಾಡಿ. ಬಾವ ನಿಮ್ದಮ್ಮಯ್ಯ ಅಂತೀನಿ, ನನ್ನನ್ನು ಒಬ್ಬನೇ ಬಿಟ್ಟೋಗ್ಬೇಡಿ, ನಂಗೆ ತುಂಬಾ ಭಯ ಆಗುತ್ತೆ. ಏನ್ ಕೆಲಸ ಅಂತ ಮಾಡ್ಲಿ ಬಾವ? ಅಳಿ ಅಂದ್ರೆ ನೀವು ಮಾಡ್ತೀರಾ ಮಾಡಿಪಾ. ದಯವಿಟ್ಟು ನನ್ನನ್ನು ಬಿಟ್ಟೋಗ್ಬೇಡಿ. ನೀವಿರೋದಾದ್ರೆ ನಾನು ಇಲ್ಲಿ ಕೆಲಸ ಮಾಡ್ತೀನಿ, ಇಲ್ಲಾಂದ್ರೆ ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ. ಏನ್ ಹೇಳ್ತಾ ಇದಾರೆ ಅವರು? ಅದು ನಮ್ಮ ಅಳಿ ಅಂದ್ರೆ ಅಲ್ವಾ, ಇವ್ರನ್ನ ನಾವು ಮನೆ ತುಂಬಿಸ್ಕೊಂಡಾಗಿಂದ ಇವ್ರನ್ನ ಒಳ್ಳೆ ಚಿಕ್ಕ ಮಕ್ಳ ತರ ತುಂಬಾ ಮುದ್ದಾಗಿ ಸಾಕ್ತಿದ್ದೀವಿ. ಹಾಗಾಗಿ ಈ ತರ ಹಠ ಮಾಡ್ತಾ ಇದ್ದಾನೆ. ಇವ್ರು ಸರ್, ಇವನನ್ನ ದಾರಿಗೆ ತರೋ ಕ್ರಮ ನನಗೆ ಚೆನ್ನಾಗಿ ಗೊತ್ತು. ನೀವು ಪರ್ಮಿಷನ್ ಕೊಟ್ರೆ ನಿಮ್ ಕಣ್ಣೆದ್ರಿಗೆ ದಾರಿಗೆ ತಂದು ಓಕೆ, ಕ್ಯಾರಿ ಆನ್. ಥ್ಯಾಂಕ್ ಯು. ಅಳಿ ಅಂದ್ರೆ ಕೆಲಸ ಮಾಡಿಪ್ಪ, ಮಾಡ್ಬೇಕು ಮಾಡ್ಬೇಕಷ್ಟೇ. ಮಾಡ್ತೀನಿ ಬಾಬಾ. ಇದು ಬುದ್ಧಿವಂತರಿಗೆ ಈ ತರ ಹೊಡೆಯೋದು? ಅದೇ ಹೇಳಿದ್ನಲ್ಲ ಸರ್, ಇವನು ಸಿಕ್ಕಾಪಟ್ಟೆ ಬುದ್ಧಿವಂತ ಅಲ್ವಾ, ಒಂದೊಂದ್ಸಲ ಆ ಮಟ್ಟಕ್ಕೆ ಹೋಗ್ಬಿಡ್ತಾನೆ. ಆ ಮಟ್ಟದಿಂದ ಈ ಮಟ್ಟಕ್ಕೆ ತರಬೇಕು ಅಂದ್ರೆ ಈ ತರ ಮಾಡ್ಬೇಕಾಗತ್ತೆ. ಇಲ್ಲೂ ಅಷ್ಟೇ ಸರ್, ಕೆಲಸ ಮಾಡೋದಕ್ಕೆ ಏನಾದರೂ ಮೊಂಡಾಟ ಮಾಡ್ದ ಅಂದ್ರೆ ನೀವು ಇದೇ ಕ್ರಮ ಉಪಯೋಗಿಸಿ. ಏನ್ ಲೆಕ್ಕ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ. ಯಾಕೆ ಸರ್, ಏನಾಯ್ತು? ಇದ್ರಲ್ಲಿ ಯಾವ ಡೆಬಿಟ್ ಯಾವ ಕ್ರೆಡಿಟ್ ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ. ಮೊದಲನೇ ಕಾಲಮು ಡೆಬಿಟ್, ಎರಡನೇ ಕಾಲಮು ಕ್ರೆಡಿಟ್, ಟೋಟಲ್ ಮಾಡಿದಾಗ ಬರೋದೇ ಬ್ಯಾಲೆನ್ಸ್. ಮಾಡ್ತೀರಾ ಇಲ್ಲ ಮಾಡ್ಕೊಡ್ಲಾ? ನಾನು ಮಾಡ್ಕೋತೀನಿ ಹೋಗಪ್ಪ. ಸರ್, ಅಕೌಂಟ್ಸ್ ಭಾರಿ ದರಿದ್ರವಾಗಿದೆ ಸರ್. ಗೊತ್ತು ರೀ, ಈ ಮೊದಲು ಕೆಲಸಕ್ಕಿದ್ದವರು ಯಾರು ಸರಿಯಾಗಿ ಕೆಲಸನೇ ಮಾಡ್ತಾ ಇರಲಿಲ್ಲ, ಅದಕ್ಕೆ ನಿಮ್ಮನ್ನ ಕೆಲಸಕ್ಕೆ ತಗೊಂಡಿರೋದು. ಸರ್, ಯಾಕೋ ಇಲ್ಲಿ ಕಾನ್ಸಂಟ್ರೇಟೇ ಮಾಡೋಕ್ಕಾಗ್ತಿಲ್ಲ ಸರ್. ಪ್ರತಿಯೊಂದು ಫಿಗರು ತಪ್ಪಿದೆ ಸರ್. ಅದಕ್ಕೆ ನೀವು ಒಪ್ಪದಾದ್ರೆ ಈ ಫೈಲ್ಸು ಬುಕ್ಸ್ನೆಲ್ಲ ಮನೆಗೆ ತಗೊಂಡೋಗಿ ನೀಟಾಗಿ ಬ್ಯಾಲೆನ್ಸ್ ಶೀಟ್ ಮಾಡ್ಕೊಂಡ್ಬರ್ತೀನಿ ಸರ್. ಸರಿ ತಗೊಂಡೋಗಿ ಫೈಲ್ಸು ಬುಕ್ಸು ಭದ್ರ, ನಾಳೆ ಬರ್ತಾ ಎಲ್ಲ ತಗೊಂಡ್ಬೇಕು. ಓಕೆ ಓಕೆ ಸರ್. ದಯವಿಟ್ಲ ತಲೆನೋವು ಕಮ್ಮಿ ಆಯ್ತೇನೋ? ಎಲ್ಲೂ ಕಡಿಮೆ ಆಗುತ್ತೋ? ಈ ಫೈಲ್ಗಳು ನೋಡ್ತಿದ್ರೆ ನನ್ನ ತಲೆನೋವು ಜಾಸ್ತಿ ಆಗ್ತಿದೆ. ಪದ್ದು ಅಳಿಯಂದಲ್ಲಿ ಏನಾಯ್ತು? ಫೈಲ್ಗಳನ್ನು ನೋಡಿ ನೋಡಿ ಅವ್ನ ತಲೆನೋವು ಜಾಸ್ತಿ ಆಗ್ಬಿಟ್ಟಿದ್ದೆ. ಅಯ್ಯೋ ಲೇಚಪ್ಪ, ಏನತ್ತೆ? ದುಡಿಯೋ ಅಳಿಯಂದರಿಗೆ ಒಂದು ಕಪ್ ಕಾಫಿ ಮಾಡ್ಕೊಡಕ್ ಆಗಲಿ ನಿನ್ ಕೈಯಲ್ಲಿ? ನಾನ್ ಬಂದಾಗಿಂದ 5 ಸತಿ ಕಾಫಿ ಮಾಡ್ಕೊಟ್ಟಿದ್ದೀನಿ. ಇನ್ನೆಷ್ಟು ಕುಡಿತಾನಂತೆ? ತಂದಿರೋ ಹಾಲೆಲ್ಲ ಅದಕ್ಕೆ ಕುಡಿದಿದ್ದಾನೆ. ಏನಪ್ಪ ಅಷ್ಟೊಂದು ತಲೆ ನೋಡ್ತಾ ಇದ್ಯಾ? ಪಲ್ಲು, ಈ ಲೆಕ್ಕಗಳು ಒಂದು ಅರ್ಥ ಆಗ್ತಾ ಇಲ್ಲಮ್ಮ. ನಾಳೆ ಒಳಗೆ ಈ ಬ್ಯಾಲೆನ್ಸ್ ಶೀಟ್ ಅನ್ನು ಆಫೀಸಿಗೆ ಕೊಡದೇ ಇದ್ರೆ ನಿನ್ ಗಂಡ ಮತ್ತೆ ಇವನ್ ತರ ದಂಡ್ಪಿಂಡ ಆಗ್ಬಿಡ್ತಾನೆ. ಅಣ್ಣಯ್ಯ, ಏನಮ್ಮ ದೇವ್ರು ಕೊಡ್ತಂಗೆ? ಅಣ್ಣಯ್ಯ, ಎಂತ ಕಂಪ್ನಿ ಕೆಲ್ಸಕ್ಕೆ ಸೇರ್ತಿದ್ಯಾ ನೋಡು. ಇಷ್ಟೊಂದು ಲೆಕ್ಕನ ನಾಳೆನೆ ಮಾಡ್ಕೊಡ್ಬೇಕಂತೆ. ಪಾಪ, ಇದುವರೆಗೂ ಇಷ್ಟೊಂದು ಲೆಕ್ಕ ಇವ್ರು ಮಾಡ್ದವ್ರೆ ಅಲ್ಲ. 200 ರೂಪಾಯಿ ಮೇಲೆ ನಂಗೆ ಏನ್ಸಕ್ಕೆ ಬರಲ್ಲಮ್ಮ. ಅಷ್ಟರಲ್ಲಿ ಇಷ್ಟೊಂದು ದೊಡ್ಡ ಜವಾಬ್ದಾರಿಯಾದ ಕೆಲ್ಸಕ್ಕೆ ಸೇರ್ತಿದ್ಯಲ್ಲ, ನಿಮ್ ನಾಚಿಕೆ ಆಗಲ್ಲ? ನೋಡಮ್ಮ, ಕೈ ತುಂಬ ಸಂಬಳ ಪಡಿಬೇಕು ಅಂದ್ರೆ ಮೈ ಬಗ್ಸಿ ದುಡಿಬೇಕಾಗುತ್ತೆ. ಈಗೇನು ಈ ಲೆಕ್ಕನೆಲ್ಲ ನೀನೇ ಮಾಡ್ಕೊಡ್ತೀಯ ಅಥವಾ ಆಸ್ತಿಲ್ ಪಾಲ್ ಕೊಡ್ತೀಯ? ಏನು ಯಜಮಾನ್ರೆ? ಯಾರು ಮಾತಾಡ್ಸ್ಬಿಡಿ, ಇಲ್ಲಿ ಯಾವ್ದು ಮ್ಯಾಚ್ ಆಗ್ತಾ ಇಲ್ಲ. ಅಷ್ಟೇ ತಾನೇ, ನಾನು ಹೇಳ್ತೀನಿ ಬರ್ಕೊಳ್ಳಿ. ಹಾಳಾಗೋಗ್ಲಿ, ಅದು ಆಗ್ಬಿಡ್ಲಿ. ಹೇಳಿ 3. ಏನಾಯ್ತು? ಎಲ್ಲ ಮ್ಯಾಚ್ ಆಗ್ಬಿಡ್ತು. ಏನಪ್ಪ ಆಶ್ಚರ್ಯ? ಯಾರು ಸನ್ಮಾನ ಮಾಡಿದ್ರು? ನಮ್ಮ ಪಾಸೆ ಸನ್ಮಾನ ಮಾಡಿದ್ರು. ನಿನ್ನೆ ಲೆಕ್ಕ ಕರೆಕ್ಟ್ ಆಗಿ ಮಾಡಿದ್ರಲ್ಲ, ಅದಕ್ಕೆ ಸನ್ಮಾನ ಮಾಡಿರ್ಬೇಕು. ಜೊತೆಗೊಂದು ಕವರು ಕೊಟ್ಟಿದ್ದಾರೆ. ಅಣ್ಣಯ್ಯ, ಅಣ್ಣಯ್ಯ, ನಿಮ್ಮ ಯಜಮಾನಪ್ಪರಿಗೆ ಫುಲ್ ಸನ್ಮಾನ ಮಾಡ್ಬಿಟ್ಟಿದ್ದಾರೆ. ಅದೇಂದ್ರೆ ಏನ್ರೆ ನಾನು ಮಾಡಿಕೊಟ್ಟ ಲೆಕ್ಕ ನೋಡಿ ನಿಮ್ಮ ಬಾಸ ಫುಲ್ ಖುಷಿ ಅಲ್ವಾ? ಮತ್ತೆ ಸನ್ಮಾನ ಯಾಕೆ ಅಂತ ಕೇಳಿಲ್ವೇನಪ್ಪ? ಕೇಳ್ದಮ್ಮ, ಅವರು ಈ ಲೆಕ್ಕಲ್ಲಿ ಎಲ್ಲ ಇದೆ ಓದ್ಕೊಳ್ಳಿ ಅಂದ್ರು. ಕೊಡ 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 ಕೊಡ. ನಿಮ್ಮ ಅಣ್ಣನ ಯೋಗ್ಯತೆ ಏನಂತ ಈಗಲಾದ್ರೂ ಗೊತ್ತಾಯ್ತಾನೆ. ಅವನನ್ನು ಕೊಟ್ಬಿಡ ಪಾಪ. ನಿಮ್ಮ ಲೆಕ್ಕಗಳನ್ನೆಲ್ಲ ನೋಡಿದ ಮೇಲೆ ಎಷ್ಟು ಎಡವಟ್ಟು ಆಗಿದೆ ಅಂದ್ರೆ ಬ್ರಹ್ಮದೇವ ಬಂದ್ರು ಆ ಲೆಕ್ಕಗಳನ್ನೆಲ್ಲ ಸರಿಪಡಿಸೋಕೆ ಆಗಲ್ಲ. 6, 3, 9 ಯಜಮಾನ್ರೆ ಮ್ಯಾಚ್ ಆಯ್ತಾ ನೋಡಿ. ನೀನೀಗ ಆಮೇಲೆ ಅಡುಗೆ ಮನೇಲಿ ಮ್ಯಾಚ್ ಮಾಡ್ತೀನಿ. ಆಫೀಸ್ ರೆಕಾರ್ಡ್ಗಳನ್ನೆಲ್ಲ ಹಾಳು ಮಾಡಿ ಹಾಕಿದ್ದೀರಾ.
ಹಳೆ ವೋಚರ್ಸ್ನೆಲ್ಲ ಒಡೆದು ಹಾಕಿದ್ದೀರಾ. ನಿಮ್ಮ ಆಗಮನದಿಂದ ನಮ್ಮ ಆಫೀಸಿಗೆ ಯಾಕೆ ಕುಟ್ಕೊಂಡು ಹೋಗಿದೆ. ನಿಮಗೆ ದೊಡ್ಡದೊಂದು ನಮಸ್ಕಾರ. ನಾಳೆಯಿಂದ ನೀವು ಆಫೀಸ್ ಕಡೆ, ನಮ್ಮ ಆಫೀಸ್ ಕಡೆ ಬ್ರಾಕೆಟ್ ತಲೆ ಇಟ್ಟುಕೊಂಡು ಮಲಗಿದ್ರೆ ನಾವೇ ಖುದ್ದಾಗಿ ಬಂದು ನಿಮ್ಮ ತಲೆಯನ್ನು ಕತ್ತರಿಸ್ತೀವಿ. ಗೆಟ್ ಔಟ್. ಅಣ್ಣಯ್ಯ, ನೀನ್ ಮಾಡಿರೋ ತಪ್ಪು ಲೆಕ್ಕದಿಂದ ಇವತ್ ನಮ್ಮ ಯಜಮಾನ್ರ ಕೆಲಸ ಹೋಯ್ತು. ನೀನ್ ಮಾಡಿರೋ ತಪ್ಪನ್ನ ನೀನೇ ಸರಿ ಮಾಡ್ಬೇಕು. ಏನಮ್ಮ ಮಾಡ್ಲಿ? ನಮ್ಮ ಯಜಮಾನ್ರ ಬೇರೆ ಕಂಪ್ನಿನಲ್ಲಿ ಕೆಲಸ ಕೊಡ್ತು.